ಶ್ರೀ ಬನಶಂಕರಿ ಸಾಮಾಜಿಕ ವಿವಾಹ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಎ.ಎಚ್. ಬಸವರಾಜು ರವರ ಹುಟ್ಟುಹಬ್ಬವನ್ನು ಇಂದು ಅವರ ನಿವಾಸದಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ನಾಯಕರು, ಬಂಧು ಮಿತ್ರರು, ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಆಗಮಿಸಿ ಹೂಗುಚ್ಛ, ಬೃಹತ್ ಹೂವಿನ ಹಾರ ಹಾಕುವ ಮೂಲಕ ಶ್ರೀ ಎ.ಎಚ್. ಬಸವರಾಜು ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಹಾಗೂ ಶ್ರೀ ಎ.ಎಚ್. ಬಸವರಾಜು ರವರು ಫೋನ್ ನಂಬರ್ ಕೊಡಿ ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ನಮ್ಮ ವಾಹಿನಿ ಮುಖಾಂತರ ಧನ್ಯವಾದ ತಿಳಿಸಿದರು. ನಾಯಕರಾದ ಎಸ್ ಬಸವರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ತಾಯಿ ಬನಶಂಕರಮ್ಮ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅದೇ ರೀತಿ ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಅಧಿಕಾರ ಸಿಕ್ಕಲಿ. ಇದೇ ಜನಸೇವೆ ಮಾಡಬೇಕು ಅಂತ ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತೆ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದ ಆರ್ ಅಶೋಕ್ ಅವರು ಇವತ್ತು ಸಂಜೆ ಇವತ್ತು ಅಸಂ ನಡೀತಾ ಇದೆ ಅಂತ ಹೇಳಿದ್ರು. ಫೋನ್ ಮಾಡಿದ್ದಕ್ಕೆ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ವಿಶ್ ಮಾಡಿದ್ದಾರೆ. ಅದೇ ರೀತಿ ಸುಮಾರು ಗಣ್ಯ ವ್ಯಕ್ತಿಗಳು, ಸೋಮಣ್ಣ ಆಗ್ಲಿ, ಪ್ರತಿಯೊಬ್ರು ಎಲ್ಲ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಈ ಬನಶಂಕರಮ್ಮನಲ್ಲಿ ತಾಯಿ ಬನಶಂಕರಮ್ಮನಲ್ಲಿ ಬೆಳಿಗ್ಗೆ ಪ್ರಾರ್ಥನೆಯನ್ನ ಮಾಡಿದ್ದೀನಿ. ನನ್ನ ಹುಟ್ಟುಹಬ್ಬ ನೆಪ ಮಾತ್ರ. ತಾಯಿ ನಿನ್ನ ಕೃಪೆಯಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು. ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂತ ಧೈರ್ಯ ಕೊಡು. ನಂಬದವ್ರನ್ನ ಯಾವತ್ತೂ ಕೈ ಬಿಡಬಾರದು ಅಂತದಕ್ಕೆ ನಿನ್ನ ಕೃಪೆ ಇರ್ಲಿ ಅಂತೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರು ಇರ್ಬೋದು, ತಾಯಂದಿರಿರ್ಬೋದು, ನನ್ನೆಲ್ಲ ಯುವಕ ಮಿತ್ರರು ಇರ್ಬೋದು, ಕೇಂದ್ರ ಸಚಿವರಾದಂತ ಸೋಮಣ್ಣವ್ರು ಇರ್ಬೋದು, PGR ಸಿಂಧಿ ಅವ್ರು ಇರ್ಬೋದು, ಉದಯ್ ಗರುಡಾಚಾರ್ಯ ಅವ್ರು ಇರ್ಬೋದು, ಶ್ರೀನಗರ ಕಿಟ್ಟಿ ಅವ್ರು ಇರ್ಬೋದು, ತಾರಾ ಅವ್ರು ಇರ್ಬೋದು, ಅನೇಕ ಹಿರಿಯ ಕಲಾವಿದರು ಆಗಿರ್ಬೋದು, ಚಲನಚಿತ್ರ ನಟರು ಇರ್ಬೋದು. ಈಗ ತಾನೇ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದ್ರು, ಪುಟ್ಟರಾಜ್ ಅವರು. ಆಮೇಲೆ ಕಾರ್ಪೊರೇಟರ್ಗಳು NR ರಮೇಶ್ ಇರ್ಬೋದು, ನನ್ನ ಸಹೋದ್ಯೋಗಿಗಳಾದಂತ ಕಾರ್ಪೊರೇಟರ್ ಕೆಲಸ ಮಾಡಿದಂತ NR ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಈಗ ತಾನೆ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು, ಹಿತೈಷಿಗಳು, ಎಲ್ ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂತೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು ಎಂ ಶ್ರೀನಿವಾಸ್ ಇರ್ಬೋದು, ಎಂ ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂತ ಆರ್ ಅಶೋಕ್ ಅವರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲೇ ಮುಂದುವರಿತಾ ಇದೀವಿ. ಒಂದೇನೋ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ರಂಗನ ಸಹಿತ ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೇ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ, ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಈ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ರು, ಇದು ನಾನೊಬ್ಬ ಮಾಡಿರೋದಲ್ಲ, ನಮ್ಮೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ.